ಹಲೋ ಆತ್ಮೀಯರೇ, ಈ ಪೀಸ್ಫುಲ್ನೆಸ್ ಹಬ್ ಎಂಬ ಆಧ್ಯಾತ್ಮಿಕ ವಿಜ್ಞಾನದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಹಾಗೂ ಆಧಾರದ ಸ್ವಾಗತ. ಆತ್ಮೀಯರೇ, ತಮಗೆ ಗೊತ್ತಿರೋ ಹಾಗೆ ಈ ಜೀವನದಲ್ಲಿ ಹುಟ್ಟಿದ ಮೇಲೆ ಚಿಂತೆ ಅನ್ನೋದು ಯಾರಿಗಿರಲ್ಲ ಹೇಳಿ. ಒಂದಲ್ಲ ಒಂದು ಚಿಂತೆ ಎಲ್ಲರಿಗೂ ಇದ್ದೇ ಇರ್ತದಾನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರದ ಚಿಂತೆ ಇರಲಿ, ಈ ಚಿಂತೆಯನ್ನು ಓವರ್ ಥಿಂಕ್ ಮಾಡೋದನ್ನು, ಏನೇನೋ ನಾವು ಓವರ್ ಥಿಂಕ್ ಮಾಡಿಬಿಟ್ಟು ನಾವು ಆಗದೇ ಇಲ್ಲದನ್ನು ಕೂಡ ನಾವು ಏನೇನೋ ಭಾವಿಸ್ಕೊಂಡು ಏನೇನೆಲ್ಲ ನಾವು ಮನಸ್ಸಿಗೆ ನಾವು ತೊಂದರೆಗಳನ್ನು ತೆಗೆದುಕೊಳ್ತಾ ಇರ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ 5ರಿಂದ 10 ನಿಮಿಷದ ಒಳಗಡೆ ಯಾವುದೇ ಥರ ಚಿಂತೆ ಇದ್ದರೂ ಕೂಡ ಅವನ್ನೆಲ್ಲವನ್ನು ಕೂಡ ನಿವಾರಿಸಿ ಒಂದು ಶಾಂತಿ, ನೆಮ್ಮದಿ, ಒಂದು ಪೀಸ್ಫುಲ್ ಮೈಂಡ್ಸೆಟ್, ಅಂದರೆ ಒಂದು ಸಮೃದ್ಧ ಮನೋಭಾವದ ಒಂದು ವ್ಯಕ್ತಿಯನ್ನಾಗಿ ಮಾರ್ಪಾಡು ಮಾಡಬಹುದಾದಂಥ ಒಂದು ಈ ವಿಧಾನವನ್ನು ನಾವು ಅರ್ಥ ಮಾಡಿಕೊಂಡು ಇದರ ಅನುಭವವನ್ನು ಕೂಡ ಹೇಗೆ ಪಡಿಬಹುದು ಅಂತ ಒಂದು EFT ಟೆಕ್ನಿಕ್ಕನ್ನು ನಾವು ಪ್ರಾರಂಭಿಸೋಣ. ಮೊದಲನೇದಾಗಿ ಕರಾಟೆ ಚಾಪ್ ಅಂತ ಕರಿತೀವಲ್ಲ, ಈ ಅಂಗೈನ ಈ ಭಾಗದಲ್ಲಿ ಟ್ಯಾಪ್ ಮಾಡೋ ಒಂದು ಪ್ರಕ್ರಿಯೆ. ನನಗೆ ಜೀವನದಲ್ಲಿ ಏನೆಲ್ಲ ಚಿಂತೆಗಳು ಬರ್ತಾ ಇರುತ್ತೆ, ಈ ಚಿಂತೆಗಳಿಂದ ನಾನು ಬಳಲಿ ಬೆಂಡಾಗಿರ್ತೇನೆ. ಹಾಗೆಯೇ ಈ ಚಿಂತೆಗಳು ನಮಗೆ ಒಂದು ಫೋಕಸ್ಡ್ ಆಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಕೊಡ್ತಿರಲ್ಲ. ಆದರೂ ಕೂಡ ಇಷ್ಟೆಲ್ಲ ಆದರೂ ಸಹ ನಾನು ಮತ್ತು ನನ್ನನ್ನು ಪ್ರೀತಿ ಮಾಡ್ತೇನೆ, ನನ್ನನ್ನು ಒಪ್ಕೊಳ್ತೇನೆ. ಈ ಚಿಂತೆಗಳಿಂದ ನಾವು ಏನೆಲ್ಲ ಓವರ್ ಥಿಂಕ್ ಮಾಡಿ ಆಗದೇ ಇರಬಹುದಂಥ ಕೆಲವು ಸಂದೇಶಗಳಿಗೂ ಸಹ ನಾವು ವ್ಯಥಪಡ್ತಾ ಇರ್ತೇವೆ. ಅದೇನೇ ಇದ್ರೂ ಸಹ ನಾನು ನನ್ನನ್ನು ಮತ್ತು ನನ್ನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ, ಪ್ರೀತಿ ಮಾಡ್ತೇನೆ. ಈ ಚಿಂತೆ ಅನ್ನೋದು ಚಿಕ್ಕವರಿದ್ದಾಗಿಂದಲೂ ಇತ್ತು, ಈಗಲೂ ಕೂಡ ಇದೆ. ಇದನ್ನು ನಿವಾರಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ನನಗೆ ಕಷ್ಟ ಆಗ್ತಿದೆ. ಅದೇನೇ ಇದ್ದರೂ ಸಹ ನಾನು ನನ್ನನ್ನು ಮತ್ತು ನನ್ನ ಮನಸ್ಸನ್ನು, ನನ್ನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಪ್ರೀತಿಸ್ತೇನೆ ಮತ್ತು ನನ್ನನ್ನು ಒಪ್ಕೊಳ್ತೇನೆ. ಓಕೆ, ರಿಲ್ಯಾಕ್ಸ್ ಆದಮೇಲೆ ಈಗ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. 2 ಸೆಕೆಂಡ್ಗಳನ್ನು ಹಾಗೆಯೇ ತಡೆ ಹಿಡಿದು ನಿಧಾನವಾಗಿ ಉಸಿರನ್ನು ದೀರ್ಘವಾಗಿ ಬಿಡಿ. ಈಗ ನನಗೆ ಚಿಂತೆ ಇದೆ ಅಂತ ನಾವು ಅಂದ್ಕೊಂಡ್ರೆ, ನಿಮಗೆ ಅನಿಸಿದರೆ ನಿಮ್ಮ ಭಾವನೆಗಳನ್ನು, ಮನಸ್ಸನ್ನು ಹಾಗೆ ಅಬ್ಸರ್ವ್ ಮಾಡಿ ಕಣ್ಮುಚ್ಕೊಂಡು. ಈ ಚಿಂತೆ ಅಂತ ಬಂದರೆ ಅದರ ಪರಿಮಾಣ, ಇಂಟೆನ್ಸಿಟಿ ಎಷ್ಟಿದೆ ಅಂತಂತ ಅನ್ನೋ ಸ್ಕೇಲ್ ಆಫ್ 1 to 10, ಅಂದರೆ 1ರಿಂದ 10 ಒಳಗಡೆ ಒಂದು ಕಮ್ಮಿ ಚಿಂತೆಯ ಪರಿಣಾಮ ಇದ್ದರೆ 10 ಅತಿ ಪರಿಣಾಮ ಜಾಸ್ತಿ ಇದೆ ಅಂತ ಅಂದ್ಕೊಂಡ್ರೆ, ಇದರ ಒಳಗಡೆ ಯಾವುದು ನಿಮ್ಮ ಪರಿಣಾಮ ಎಷ್ಟಿದೆ ಅಂತಂತ ಒಂದು ಅಂದಾಜು ಮಾಡ್ಕೊಂಬಿಟ್ಟು ಅದನ್ನು ನೋಟ್ಬುಕ್ಕಲ್ಲಾದರೂ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಾದರೂ ಹಾಕಿದ್ರಲ್ಲ. ಈಗ ನೆಕ್ಸ್ಟು ಮೊದಲನೆಯದ ರೌಂಡನ್ನು EFT ಟ್ಯಾಪಿಂಗಲ್ಲಿ ಮೊದಲನೇ ರೌಂಡನ್ನು ಒಪ್ಪಿಕೊಳ್ಳುವ ಮನಸ್ಸಿನ ಪ್ರಕ್ರಿಯೆಗೆ ಸ್ಟಾರ್ಟ್ ಮಾಡೋಣ. ಮೀಡಿಯಂ ಪಾಯಿಂಟ್ಸಿಂದ ಸ್ಟಾರ್ಟ್ ಮಾಡೋಣ. ಈ ನನ್ನ ಮನಸ್ಸಿಗೆ ಚಿಂತೆ ಆಗೋದರಿಂದ ಮನಸ್ಸಿಗೆ ತುಂಬ ಬೇಜಾರು ಆಗ್ತಾ ಇರುತ್ತೆ. ಹಾಗೆಯೇ ಈ ಚಿಂತೆಗಳಿಂದ ನಾನು ಎಷ್ಟೋ ಸಾರಿ ಓವರ್ ಥಿಂಕ್ ಮಾಡ್ತಾ ಇರ್ತೇನೆ. ಈ ಚಿಂತೆಗಳು ನನಗೆ ಯಾವುದೇ ಒಂದು ಕೆಲಸವನ್ನಾಗಲಿ ಆ ಸಂದರ್ಭದಲ್ಲಿ ಮನಸ್ಸಿಗೆ ವೇದನೆ ನೀಡ್ತಾ ಇರುತ್ತೆ. ಈ ಚಿಂತೆಯಿಂದ ನಮಗೆ ಯಾವುದೇ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗ್ತಾ ಇರಲ್ಲ. ಈ ಚಿಂತೆಯಿಂದ ನಾವು ಹೊರಗಡೆ ಬರಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಬರಲಿಕ್ಕೆ ತುಂಬ ಕಷ್ಟ
ಆಗ್ತಾ ಇರುತ್ತೆ. ಈ ಚಿಂತೆಯಿಂದ ಹೇಗೆ ಹೊರಗಡೆ ಬರೋದು ಅಂತಂತ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಆ ಸಮಯದಲ್ಲಿ ನಮಗೆ ಹೊರಗಡೆ ಬರಲಿಕ್ಕಾಗೋದಿಲ್ಲ. ಯಾಕೆ ನನಗೆ ಇವಾಗ ಈ ರೀತಿ ಆಗ್ತಾ ಇರುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಗೊತ್ತಾದರೂ ಕೂಡ ನನಗೆ ತಡ್ಕೊಳ್ಳಿಕ್ಕೆ ಯಾವ ವಿಧಾನ ಅಂತ ನನಗೆ ಗೊತ್ತಾಗಿರಲ್ಲ. ಇದೆಂಥ ಸಮಯ ಬಂದರೂ ಕೂಡ ನಾನು ಈ ಚಿಂತೆಗಳಿಂದ ಒಂದೊಂದು ಸಾರಿ ತಲೆನೋವು ಬರ್ತಾ ಇರುತ್ತೆ. ಈ ಚಿಂತೆಗಳಿಂದ ನಾನು ಸಿಟ್ಟು ಮಾಡ್ಕೊಳ್ತಿರ್ತೇನೆ. ಈ ಚಿಂತೆಗಳಿಂದ ಅನವಶ್ಯಕವಾಗಿ ಏನೇನು ನಕಾರಾತ್ಮಕ ಯೋಚನೆಗಳಿಂದ ಹಾಗೂ ನಕಾರಾತ್ಮಕ ಸನ್ನಿವೇಶಕ್ಕೆ ನಾವು ಗುರಿಯಾಗ್ತಾ ಇರ್ತೇನೆ. ಈ ಎಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಯಾವುದು ವಿಧಾನ ಅನ್ನೋದಿಲ್ವಾ? ಏನೆಲ್ಲ ಪ್ರಯತ್ನ ಮಾಡಿದರೂ ಜೀವನದಲ್ಲಿ ಇಷ್ಟೇನಾ ಚಿಂತೆಗಳನ್ನು ನನಗೆ ತಡಲಿಕ್ಕೆ ಆಗೋದಿಲ್ವಾ? ಈ ಥರನೇ ನಾನು ಜೀವನದಲ್ಲಿದ್ದರೆ ನನ್ನ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯನಾ? ಒಳ್ಳೆಯ ಸಕಾರಾತ್ಮಕ ಭಾವನೆಗಳಿಂದ ಚಿಂತೆ ಮಾಡಲಿಕ್ಕೆ ಸಾಧ್ಯನಾ? ಏನೆಲ್ಲ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೇನೆ. ಏನೆಲ್ಲ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿ ಬಳ್ಳಿ ಬೆಂಡಾಗಿರೋ ಸಮಯಗಳು ಭಾಳ ಇದ್ದಾವೆ. ಆದರೂ ಸಹ ಇವತ್ತಿನಿಂದ ಈ ಚಿಂತೆಗಳು ಬಂದಾಗ ಆದಷ್ಟು ಈ ನಕಾರಾತ್ಮಕ ವಿಷಯಗಳಿಗೆ ಸನ್ನಿವೇಶಗಳಿಗೆ ಒತ್ತು ಕೊಡದೆ ಆದಷ್ಟು ನನ್ನಿಂದ ಇದನ್ನು ಹೊರಗಡೆ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಒಳ್ಳೆಯ ವ್ಯಕ್ತಿತ್ವದ ಸ್ವಭಾವದ ಮನುಷ್ಯನಾಗಿ ಬದಲಾಗಲಿಕ್ಕೆ ರೂಪಾಂತರಣ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಓಕೆ, ರಿಲ್ಯಾಕ್ಸ್. ಆದ್ಮೇಲೆ ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೆತ್. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು 2-3 ಸೆಕೆಂಡ್ಗಳನ್ನು ಹಾಗೆ ತಡೆ ಹಿಡಿದು ಈಗ ನಿಧಾನವಾಗಿ ಉಸಿರನ್ನು ಬಿಡಿ. ಈಗ ನಿಮ್ಮ ಸುಂದರವಾದ ಕಣ್ಣುಗಳನ್ನು ತೆಗೆದು ಹಾಗೆಯೇ ಯೋಚನೆ ಮಾಡಿ. ಈಗ ಚಿಂತೆ ಅಂತ ಬಂದಾಗ ಮೊದಲಿಗಿಂತ ಪರಿಣಾಮಕ್ಕೆ ಈಗ ನಿಮ್ಮನ್ನು ಒಪ್ಪಿಕೊಂಡಾಗ ಈ ಪರಿಣಾಮಕ್ಕೆ ಎಷ್ಟಿದೆ? ಮೊದಲನೇದಾಗಿ ನನಗೆ 8 ಇತ್ತು, ಈಗ ನನಗೆ 5 ಇದೆ. ಹಾಗೆ ನಿಮಗೆ ಎಷ್ಟಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ಇಲ್ಲ ಅಂದರೆ ಬರೀರಿ, ಯಾವುದಾದ್ರು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಈಗ ಎರಡನೇ ಮತ್ತು ಅಂತಿಮವಾದ ಸಕಾರಾತ್ಮಕ ವಿಷಯಗಳಿಗೆ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಈ ಚಿಂತೆ ಅಂತ ಬಂದಾಗ ಏನೆಲ್ಲ ನಾನು ಯೋಚನೆ ಮಾಡಿರ್ಬೋದು, ಏನೆಲ್ಲ ನಾನು ಮನಸ್ಸಿಗೆ ಖೇದಗಳು ಆಗಿರ್ಬೋದು, ಇದು ನನ್ನ ಮೂಲ ಸ್ವರೂಪದ ವ್ಯಕ್ತಿತ್ವ ಅಲ್ಲ. ನನ್ನ ಮೂಲ ಸ್ವರೂಪದ ವ್ಯಕ್ತಿತ್ವ ಶಾಂತಿಯಿಂದ ಇರುವುದು, ನೆಮ್ಮದಿಯಿಂದ ಇರುವುದು. ಇದು ನನ್ನ ಮೂಲ ಸ್ವರೂಪ ಹಾಗೂ ನನ್ನ ಮೂಲ ವ್ಯಕ್ತಿತ್ವ. ಈ ಹಿಂದೆ ಎಲ್ಲ ಎಷ್ಟೋ ಸಾರಿ ಚಿಂತೆಗಳು ಆದಾಗ ನಾನು ಬೇಜಾರಾಗಿದ್ದೀನಿ, ಬಳಲಿ ಬೆಂಡಾಗಿದ್ದೀನಿ. ಅದು ಸಹಜ. ಅದು ಒಬ್ಬ ಮನುಷ್ಯನ ಅದು ಆ್ಯಟಿಟ್ಯೂಡ್, ಅದು ಎಲ್ಲರಿಗೂ ಆಗುವಂಥ ವಿಷಯನೇ ತಾನೇ. ಹಾಗೇನೆ ನನಗೂ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಆ ನಕಾರಾತ್ಮಕ ಚಿಂತೆಗಳಿಂದ ನಾನು ಹೊರಗಡೆ ಬರದೇ ಇದ್ದರೆ ನನ್ನ ಜೀವನದಲ್ಲಿ ಒಬ್ಬ ಸಕಾರಾತ್ಮಕ ವ್ಯಕ್ತಿತ್ವವಾಗಿ ನಾನು ಬದಲಾವಣೆಗೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗ್ಬಿಟ್ಟು ಇವತ್ತಿನಿಂದ, ಈಗಿನಿಂದ ಯಾವುದೇ ಚಿಂತೆಗಳು ಎದುರಾದಾಗ, ನಕಾರಾತ್ಮಕ ಯೋಚನೆಗಳು ಎದುರಾದಾಗ ನಾನು ಇದನ್ನು ಅಲ್ಲಿನೇ ಬಿಟ್ಬಿಟ್ಟು ಮುಂದಿನ ಒಳ್ಳೆಯ ಸುಸಂದರ್ಭವಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಈ ಸಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ನಮ್ಮ ಮನಸ್ಸು ಎಷ್ಟು ಹಗುರ ಆಗುತ್ತೆ. ನನ್ನ ಮನಸ್ಸು ಎಷ್ಟು ಹಗುರ ಆಗಿರೋದ್ರಿಂದ ನನ್ನ ದೇಹದಲ್ಲಿ, ಆರೋಗ್ಯದಲ್ಲಿ, ಮನಸ್ಸಿನಲ್ಲಿ
ಭಾವನೆಗಳಲ್ಲಿ, ಎಲ್ಲ ಆಯಾಮಗಳಲ್ಲೂ ಸಹ ನಾನು ಸಕಾರಾತ್ಮಕ ಯೋಚನೆಗಳನ್ನು ಮಾಡುವ ಒಂದು ವಿಷಯಗಳಿಗೆ ಒತ್ತು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಸಕಾರಾತ್ಮಕ ಭಾವನೆಗಳಿಗೆ, ವಿಚಾರಗಳಿಗೆ ನಾನು ಒತ್ತು ಕೊಡಲಿಕ್ಕೆ ಪ್ರಾರಂಭಿಸಿದಾಗ ನನ್ನ ಜೀವನದಲ್ಲಿ ಒಂದು ಅತ್ಯಮೂಲ ಹಾಗೂ ಮೌಲ್ಯಾಧಾರಿತ ವಿಷಯಗಳಿಗೆ ನಾನು ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಯಾಕೆಂದರೆ ನಾನು ಹುಟ್ಟಿರೋದೇ ಸಕಾರಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ, ಜೀವನದಲ್ಲಿ ಒಳ್ಳೊಳ್ಳೆಯ ಸಾಧನೆಗಳನ್ನು ಮಾಡಲಿಕ್ಕೆ. ನಾನು ಹುಟ್ಟಿರೋದೇ ನನಗೆ ಸಕಾರಾತ್ಮಕ ಚಿಂತನೆಗಳ ಲೋಕದಲ್ಲಿ ಇರೋದಕ್ಕೆ. ಅದು ನನ್ನ ಮೂಲ ಸ್ವರೂಪ ಹಾಗೂ ಸಕಾರಾತ್ಮಕ ವಿಷಯದ ಬಗ್ಗೆ ಯೋಚಿಸುವುದೇ ನನ್ನ ಮೂಲ ವ್ಯಕ್ತಿತ್ವ. ಇಂದಿನಿಂದ ಪ್ರತಿ ಕ್ಷಣದಲ್ಲಿಯೂ ಸಹ ಯಾವುದೇ ಆಯಾಮಗಳು ಬಂದರೂ ಸಹ ಎಲ್ಲದರಲ್ಲೂ ಸಹ ಒಂದು ಸಕಾರಾತ್ಮಕ ವಿಷಯಗಳನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಈ ಸಕಾರಾತ್ಮಕ ಯೋಚನೆಗಳನ್ನು, ಸಕಾರಾತ್ಮಕ ಆಯಾಮಗಳನ್ನು ನಾನು ಹುಡುಕುತ್ತಾ ಬಂದಾಗ ನನಗೆ ಜೀವನದಲ್ಲಿ ಒಂದಲ್ಲ ಎರಡಲ್ಲ 4 ದಾರಿಗಳು, ಒಳ್ಳೆಯ ದಾರಿಗಳು ಎದುರಾಗ್ತಾ ಬರ್ತವೆ. ಚಿಂತೆಗಳು ಬಂದಾಗ ಒಂದೇ ದಾರಿಯಲ್ಲಿ ನಾವು ಹುಡುಕುವುದಕ್ಕಿಂತ ಬದಲು ಸಕಾರಾತ್ಮಕ ಭಾವನೆಗಳಿಂದ ನಾವು ಸಕಾರಾತ್ಮಕ ಚಿಂತೆಗಳಿಗೆ ಬೆಲೆ ಕೊಟ್ಟಾಗ ಒಂದಲ್ಲ 4 ಹೊಸ ವಿನೂತನ ದಾರಿಗಳಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಈ ವಿನೂತನ ದಾರಿಗಳಿಂದ ನನ್ನ ಸಾಧನೆಗೆ, ನನ್ನ ಸಕಾರಾತ್ಮಕ ಮೌಲ್ಯಗಳಿಗೆ ಒಂದು ದಾರಿ ನೀಡಿದಂತಾಗುತ್ತದೆ. ಇಷ್ಟು ತಿಳಿದುಕೊಂಡು ಸಹ ನಾನು ಸಕಾರಾತ್ಮಕ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ನಾನು ಧನಾತ್ಮಕವಾಗಿ ಒಳ್ಳೆಯ ವಿಷಯಗಳನ್ನು ಹಾಗೂ ಒಳ್ಳೆಯ ಆಯಾಮಗಳನ್ನು ಪಡೆತಾ ಬರ್ತೇನೆ. ನನ್ನ ಧನಾತ್ಮಕ ವಿಷಯಗಳಿಗೆ, ನನ್ನ ಧನಾತ್ಮಕ ಚಿಂತನೆಗಳಿಗೆ ದೇವರ ಅನುಗ್ರಹ ಇದೆ, ವಿಶ್ವದ ಅನುಗ್ರಹ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ನನಗೆ ನಂಬಿಕೆ ಇದೆ. ನನ್ನ ಮೇಲೆ ನನಗೆ ಪೂರ್ಣ ವಿಶ್ವಾಸವಿದೆ. ಯಾಕೆಂದರೆ ನನ್ನ ಮೂಲತಃ ನಾನು ಒಬ್ಬ ವಿಶ್ವಾಸ ಭರಿತ ಹಾಗೂ ಶಾಂತಿ ಹಾಗೂ ನೆಮ್ಮದಿಯಿಂದ ಇರುವಂಥ ಒಬ್ಬ ವ್ಯಕ್ತಿತ್ವದ ಮನುಷ್ಯ. ಈ ರೀತಿಯಾಗಿ ಇರುವುದರಿಂದ ನನಗೆ ಎಲ್ಲ ರೀತಿಯ ನನಗೆ ಆಶೀರ್ವಾದಗಳು ದೊರೆಯುತ್ತವೆ ಅಂತ ನಾನು ಭಾವಿಸಿ, ಈ ಆಶೀರ್ವಾದ ಬೆಳಕಿನಿಂದ ನನಗೆ ಎಲ್ಲದರಲ್ಲೂ ಒಂದು ಒಳ್ಳೆಯ ಮೌಲ್ಯಗಳನ್ನು ಕಾಣುವೆ ಅಂತ ಒಂದು ನಂಬಿಕೆಯೊಂದಿಗೆ ನಾನು ಜೀವನದಲ್ಲಿ ನಾನು ಬಾಳ್ತೇನೆ. ಓಕೆ ಆತ್ಮೀಯರೇ, ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. 2-3 ಸೆಕೆಂಡ್ ಹಾಗೆಯೇ ಹಿಡಿದು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ. ಈಗ ನಿಮ್ಮ ಸುಂದರವಾದ ಕಣ್ಣುಗಳನ್ನು ತೆಗೆದು ನೋಡಿ. ಈಗ ನೀವು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದಾಗ ಇದ್ದ ಪರಿಮಾಣಕ್ಕೆ ಚಿಂತೆಗಳು ಬಂದಾಗ, ಯೋಚನೆಗಳು ಬಂದಾಗ, ಆ ಪರಿಮಾಣಕ್ಕೂ ಈ ಸಕಾರಾತ್ಮಕ ಮೌಲ್ಯಗಳಿಂದ ತುಂಬಿರುವಂಥ ಸಕಾರಾತ್ಮಕ ಜೀವನದ ಮೌಲ್ಯಗಳನ್ನು ನೀವು ಅರಿವಿಗೆ ಬಂದಾಗ ಆ ಪರಿಮಾಣ ಎಷ್ಟಿದೆ ಅಂತ ನೀವೇ ಕಮೆಂಟ್ ಮಾಡಿ. ಹಾಗೂ ಈ ಸುಂದರವಾದ EFT ಟೆಕ್ನಿಕ್ಕಿಂದ ಜೀವನದಲ್ಲಿ ಒಂದು ಒಳ್ಳೆಯ ಮೌಲ್ಯಗಳನ್ನು, ಶಾಂತಿಯನ್ನು ಹಾಗೂ ಎಲ್ಲ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡುವ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಪಡೆಯುವ ಒಂದು ಒಳ್ಳೆಯ ವಿಧಾನ ಇದಾಗಿದೆ ಅಂತ ತಮಗೂ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೂ ಇದನ್ನು 4 ಜನಕ್ಕೆ ಹಂಚಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಆತ್ಮೀಯರೇ, ಥ್ಯಾಂಕ್ ಯು ಸೊ ಮಚ್.